ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧನ್ವಂತರೇ ನಮಃ. ಕೊಡುವಂಥ ಚಿಕಿತ್ಸೆ ಸಫಲವಾಗಬೇಕು ಅಂತ ಹೇಳಿದರೆ ಚಿಕಿತ್ಸೆಯಲ್ಲಿ ಉಪಯೋಗಿಸುವಂಥ ಔಷಧಿಯು ಶ್ರೇಷ್ಠವಾಗಿರಬೇಕು. ಈ ಔಷಧಿಯ ಬಗ್ಗೆ ವರ್ಣನೆಯನ್ನು ನೀಡಬೇಕು ಅಂತ ಹೇಳಿದರೆ ಆಯುರ್ವೇದ ಗ್ರಂಥದಲ್ಲಿ ಬಹುಕಲ್ಪಂ ಬಹುಗುಣಂ ಸಂಪನ್ನಂ ಯೋಗ್ಯಂ ಔಷಧಂ, ಈ 4 ಗುಣಗಳಿರಬೇಕು ಅಂತೇಳಿ ಹೇಳಿದ್ದಾರೆ. ಔಷಧಿಯನ್ನು ಚಿಕಿತ್ಸಾ ಚತುಷ್ಪಾದ ಇದರಲ್ಲಿ ಒಂದಾಗಿ ಪರಿಗಣಿಸಿದ್ದಾರೆ. ಬಹುಕಲ್ಪಂ ಇದು ಔಷಧಿಯಲ್ಲಿ ಇರಬೇಕಾದಂತಹ ಒಂದು ಪ್ರಮುಖ ಗುಣವಾಗಿದೆ. ಯಾವುದೇ ಒಂದು ಔಷಧ ದ್ರವ್ಯವನ್ನು ತೆಗೆದುಕೊಂಡಾಗ ಅದನ್ನು ವಿವಿಧ ರೀತಿಯಲ್ಲಿ ಉಪಯೋಗಿಸುವ ರೀತಿಯಲ್ಲಿ ಇರಬೇಕು. ಉದಾಹರಣೆಗೆ ಅದನ್ನು ಸ್ವರಸ ರೂಪದಲ್ಲಿ ಅಂದರೆ ಜಜ್ಜಿ ರಸವನ್ನು ತೆಗೆದು ಉಪಯೋಗಿಸುವಂತಿರಬೇಕು, ಅಥವಾ ಚೂರ್ಣ ಅದರಿಂದ ಪುಡಿಯನ್ನು ತಯಾರಿಸಿ ರೋಗಿಗೆ ಕೊಡುವಂತಿರಬೇಕು, ಕುದಿಸಿ ಕಷಾಯವನ್ನು ಮಾಡುವಂತಹ ರೀತಿಯಲ್ಲೂ ಇರಬಹುದು. ಹೀಗೆ ರೋಗಿಗನುಗುಣವಾಗಿ ಈ ಔಷಧಿ ದ್ರವ್ಯವನ್ನು ವಿವಿಧ ರೀತಿಯಲ್ಲಿ ಉಪಯೋಗಿಸಲು ಸಾಧ್ಯವಿದ್ದಾಗ ವೈದ್ಯನಿಗೆ ವಿವಿಧ ರೋಗಿಗಳಿಗೆ ವಿವಿಧ ಹಂತದಲ್ಲಿ ಇದನ್ನು ಉಪಯೋಗಿಸಲು ಅನುಕೂಲವಾಗ್ತದೆ. ಹೀಗೆ ಬಹುಕಲ್ಪಂ ಅಂದರೆ ವಿವಿಧ ರೀತಿಯಲ್ಲಿ ಔಷಧಿ ದ್ರವ್ಯವನ್ನು ಉಪಯೋಗಿಸುವಂತಿರಬೇಕು. ಉದಾಹರಣೆ, ತುಳಸಿ ಎಲೆಗಳನ್ನು ತಗೊಂಡಾಗ ಅದನ್ನು ಜಜ್ಜಿ ರಸವನ್ನಾಗಿ ಉಪಯೋಗಿಸ್ಬೋದು. ಜಜ್ಜಿ ಅದನ್ನು ಹಿಂಡಿ ರಸವನ್ನು ತೆಗೆದು ಉಪಯೋಗಿಸುವುದು ಒಂದು ರೀತಿಯಾದರೆ, ತುಳಸಿ ಎಲೆಯನ್ನು ಒಣಗಿಸಿ ಪುಡಿ ಮಾಡಿ ಉಪಯೋಗಿಸ್ಬೋದು. ರೋಗಿಗೆ ಇದು ಎರಡೂ ಇಷ್ಟ ಆಗದಿದ್ದರೆ ಅಂತಹ ಸಂದರ್ಭದಲ್ಲಿ ಈ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ಸೋಸಿ ಕಷಾಯದ ರೂಪದಲ್ಲಿ ಸಹ ಕೊಡ್ಬೋದು. ಹೀಗೆ ಒಂದು ವೈದ್ಯನಿಗೆ ಔಷಧ ದ್ರವ್ಯವನ್ನು ವಿವಿಧ ರೀತಿಯಲ್ಲಿ ಕೊಡುವಂತಹ ಒಂದು ಆಸ್ಪದ ಇರಬೇಕು. ಔಷಧಿಯ 2ನೇ ಗುಣಧರ್ಮ ಅಂತ ಹೇಳಿದರೆ ಬಹುಗುಣಂ. ಅದರಲ್ಲಿ ವಿವಿಧ ರೀತಿಯ ಗುಣಗಳಿರಬೇಕು. ಗುರು, ಲಘು, ಸ್ನಿಗ್ಧ, ರೂಕ್ಷ, ಈ ರೀತಿ ಅಧಿಕ ಗುಣಗಳಿದ್ದಾಗ ಈ ಔಷಧಿ ದ್ರವ್ಯವನ್ನು ಅನೇಕ ವ್ಯಾಧಿಗಳಲ್ಲಿ ಉಪಯೋಗಿಸ್ಬೋದು. ಕೇವಲ ಒಂದೇ ಗುಣ ಇದ್ದರೆ ಅದನ್ನು 1-2 ವ್ಯಾಧಿಗಳಲ್ಲಿ ಮಾತ್ರ ಉಪಯೋಗಿಸುವಂಥ ಸಂದರ್ಭ ಇರ್ತದೆ. ಅನೇಕ ಗುಣಗಳಿದ್ದರೆ ಅದನ್ನು ಶ್ರೇಷ್ಠ ಔಷಧಿ ಅಂತೇಳಿ ಕರೆದಿದ್ದಾರೆ. ವೈದ್ಯನು ವಿವಿಧ ರೀತಿಯ ಅನೇಕ ರೋಗಿಗಳಲ್ಲಿ ಉಪಯೋಗಿಸಬಹುದಾಗಿದೆ. ಔಷಧಿಯ 3ನೇ ಗುಣ ಅಂತೇಳಿದರೆ ಸಂಪನ್ನಂ. ಔಷಧಿ ದ್ರವ್ಯದಲ್ಲಿ ವಿವಿಧ ರೀತಿಯ ರಸಗಳು, ರುಚಿ, ಗುಣಗಳು ಇರ್ತದೆ. ಇವುಗಳು ಉತ್ತಮ ಮಟ್ಟದಲ್ಲಿರಬೇಕು. ತುಂಬ ಹಳೆಯದಾಗಿರುವಂಥ ಔಷಧಿ ಗುಣಗಳೆಲ್ಲ ಕೆಟ್ಟೋಗಿದರೆ ಅದನ್ನು ರೋಗಿಗೆ ನೀಡಿದಾಗ ಯಾವ ರೀತಿ ಒಂದು ಸಫಲತೆ ಸಿಗಬೇಕೋ ಅದು ಸಿಗುವುದಿಲ್ಲ. ಹೀಗೆ ಉಪಯೋಗಿಸುವಂಥ ಔಷಧಿ ದ್ರವ್ಯದಲ್ಲಿ ಗುಣಗಳು ಸಂಪದ್ಭರಿತವಾಗಿರಬೇಕು. 4ನೇ ಗುಣ ಯೋಗ್ಯಂ. ಯೋಗ್ಯಂ ಅಂತ ಹೇಳಿದರೆ ಅದನ್ನು ವಿವಿಧ ರೀತಿಯ ವ್ಯಕ್ತಿಗಳಲ್ಲಿ, ರೋಗಿಗಳಲ್ಲಿ, ವಿವಿಧ ರೀತಿಯ ದೇಶಗಳಲ್ಲಿ, ದೇಶ ಅಂತ ಹೇಳಿದರೆ ವಿವಿಧ ರೀತಿಯ ಪ್ರಾಂತಗಳಲ್ಲಿ, ವಿವಿಧ ರೀತಿಯ ಜಾಗಗಳಲ್ಲಿ, ದೇಶ ವಿದೇಶಗಳಲ್ಲಿ ಇದನ್ನು ಉಪಯೋಗಿಸುವಂತಿರಬೇಕು. ಆಗ ಸಹ ವೈದ್ಯನು ಇಂಥ ಔಷಧಿಗಳನ್ನು ಉಪಯೋಗಿಸಲಿಕ್ಕೆ ಒಂದು ಒಳ್ಳೆಯ ಆಸ್ಪದ ಇರ್ತದೆ.
ವಿವಿಧ ರೀತಿಯ ವಯಸ್ಸಿಗನುಗುಣವಾಗಿ ವಿವಿಧ ರೀತಿಯ ಕಾಲಕ್ಕನುಗುಣವಾಗಿಯೂ ಸಹ ಈ ರೀತಿಯಾಗಿ ಉಪಯೋಗಿಸಂತಿರಬೇಕು. ಹೀಗೆ ಔಷಧಿಯು ಈ 4 ಗುಣಗಳನ್ನು ಹೊಂದಿದರೆ ಚಿಕಿತ್ಸೆಯು ಸಫಲವಾಗಲಿಕ್ಕೆ ಪ್ರಮುಖವಾದ ಕಾರಣ ಆಗ್ತದೆ.